ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ಸ್ವಲ್ಪ ಕಲ್ಲು ತೋಡ ಆಗಿದೆ ಅಂತೆ. ಅದೇನು ಯಾರು ಮಾಡಿದ್ರು ತಪ್ಪದು, ಮೈನರು ಮೇಜರು ಅದು ಲೆಕ್ಕಕ್ಕೆ ಬರಲ್ಲ. ನನ್ನ ಅನಿಸಿಕೆ ಸಣ್ಣ ಮಕ್ಕಳು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅದೇ DCP ಅವ್ರಿಗೆ ಹೇಳಿದೆ, ಪಾಪ 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು DCPಗೆ ಹೇಳಿದ್ದೀನಿ, ಅದು ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನಗೆ ಅನಿಸ್ತಾ ಇದೆ, ದಯಮಾಡಿ ತನಿಖೆ ಮಾಡಿ ಅಂತ DCPಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಸ್ವಾಮೀಜಿ ಇಲ್ಲಿ ಇದ್ದಾರೆ ಕೇಳಿ, ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ನಾನು 2008 MLA ಆದಮೇಲೆ ಒಂದು ಸಣ್ಣ ಇನ್ಸಿಡೆಂಟ್ ಆಗೋಕ್ಕೆ ನಾನು ಕೊಟ್ಟಿಲ್ಲ. ಸಣ್ಣ ಇನ್ಸಿಡೆಂಟ್ ನಮ್ಮಲ್ಲಿ ದೇವ್ರ ದಯೆಯಿಂದ ಒಂದು ಸಣ್ಣ ಇನ್ಸಿಡೆಂಟ್ ಆಗಲ್ಲ, ನನ್ನ ಗಮನಕ್ಕೂ ತರಲ್ಲ. ಹಂಗೇನಾರು ಆದರೆ ಅವರವರೇ ಬಗೆಹರಿಸ್ಕೊತಾರೆ. ರಾತ್ರಿ ತಾವು ನೋಡಿರ್ಬೋದು, ನಮ್ಮ ಲೋಕಲ್ ಲೀಡರ್ಸ್, ನಮ್ಮ VS ಗಾರ್ಡನ್ ಲೋಕಲ್ ಲೀಡರ್ಸ್ ಎಲ್ಲ ಭಾಳ ಜನ ಆಚೆಯಿಂದ ಬಂದಿದ್ದಾರೆ, ನಮ್ಮವರೇ ಕಿಚ್ಚಾಡಿದ್ದಾರೆ. ನಿಮ್ಮೆಲ್ಲ ಏನ್ರಿ ಕೆಲಸ, ನಾವು ಇದ್ದೀವಿ ಏರಿಯಾದಲ್ಲಿ, ನಾವೆಲ್ಲ ಸೆಟ್ರೇಟ್ ಮಾಡ್ಕೊತೀವಿ, ನೀವೇನಿಗೆ ಬಂದ್ರಿ ನೀವು ಅಂತ ಹೇಳ್ಬಿಟ್ಟು ಅವರೇ ಗಲಾಟೆ ಮಾಡಿದ್ದಾರೆ ನೆನ್ನೆ ರಾತ್ರಿ. ನಿಮಗೂ ಮಾಹಿತಿ ಬಂದಿರ್ಬೋದು ಅದು. ಆ ಥರ ಇಲ್ಲಿ ನಾವೆಲ್ಲ ಸ್ವಂತ ನಾವು ಅಣ್ಣ ತಮ್ಮದಿರಂಗೆ ಯಾರಿಗೂ ಇಂಥ ಅವಕಾಶ ಮಾಡೋಕ್ಕೆ ಬಿಡಲ್ಲ. ಯಾರು ಮಾಡಿದ್ರು ತಪ್ಪೋದು, ಸಣ್ಣ ಮಕ್ಕಳು ಮಾಡಿದ್ರು ತಪ್ಪು, ದೊಡ್ಡ ಮಕ್ಕಳು ಮಾಡಿದ್ರು ತಪ್ಪದು. ಆದಮೇಲೆ ಏನು ಕಾನೂನು ಕ್ರಮ ತೊಗೊಳ್ಬೇಕು ಕಾನೂನು ಕ್ರಮ ತೊಗೊಳ್ತೀವಿ. ಇನ್ನು ಮುಂದೆ ಈ ಥರ ಆಗ್ಕೂಡ್ದು, ಈ ಥರ ಆಗ್ದಂಗೆ ನೋಡ್ಕೊತೀವಿ. ಇಲ್ಲ ಪ್ರತಿ ಬಾರಿ ಇಲ್ಲ, ಸ್ವಾಮೀಜಿ ಇಲ್ಲೇ ಇದ್ದಾರೆ ಕೇಳಿ. ಇಲ್ಲ ಕೇಳಿ, ಒಂದು ನಿಮಿಷ ನೋಡಿ. ಮಾಧ್ಯಮದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮಗೆ. ನಾನು ಬೇರೆ ಕಡೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಚಾಮರಾಜಪೇಟಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗೋಕ್ಕೆ ನಾವು ಬಿಟ್ಟಿಲ್ಲ, ಮುಂದೆನೂ ಬಿಡಲ್ಲ. ನಾವು ಯಾರಿದ್ರು ತಪ್ಪೆ ಅಂತ ಹೇಳ್ತಲ್ವ ನಾವು, ನಮ್ಮಲ್ಲ ಅದಾಗಬಾರ್ದಾಗಿತ್ತು. ನೆನ್ನೆ ಯಾರೋ ಸಣ್ಣ ಮಕ್ಕಳು ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಮಕ್ಕಳು ಮಾಡೋದು ತಪ್ಪೇ, ದೊಡ್ಡವ್ರು ಮಾಡೋದು ತಪ್ಪು. ನನಗೇನಂದರೆ ಡೌಟ್ ಎಲ್ಲ ಒಂದು ಕಡೆ ಸಣ್ಣ ಮಕ್ಕಳಿಗೆ ಯಾರೋ ನಾವು ಹೇಳ್ಕೊಟ್ಟು ಮಾಡಿಸಿರ್ಬೋದು, ಅದು ನೋಡಿ ಅಂತ ನಾನು DCPಗೂ ಸೂಚನೆ ಕೊಟ್ಟಿದ್ದೀನಿ. ನಾನು ಅದು ನೋಡಿ ಮಾಡಿ ಅಂತ ಹೇಳಿದ್ವಿ. ಆ ಥರ ಎಲ್ಲ ಈ ಘಟನೆ ಆಗಬಾರ್ದು, ಇಲ್ಲಿಲ್ಲ ಎಲ್ಲೂ ಈ ಥರ ಘಟನೆ ಆಗ್ಕೂಡ್ದು. ಸರ್, ಈಗ ಮಾಲಾಧಾರಿಗಳೇನು ಸರ್? ಮಾಜಿ ಪೊಲೀಸ್ ಆಯುಕ್ತರು ಜಮೀರ್ ಅಹಮದ್ ಖಾನ್ ಅವರು ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ ಅಲ್ಲಿ, ಅದಕ್ಕೋಸ್ಕರ ಈಗ ಅವರು ಅವ್ರು ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋಕ್ಕೆ ಅವ್ರು ಏನು ಬೇಕು ಅದು ಹೇಳ್ಬೋದು. ಅವರು ಕಮಿಷನರಾಗಿ ಕೆಲಸ ಮಾಡಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಇದ್ದವರು. ಅವರು ಪೊಲೀಸ್ ಇಲಾಖೆ ರಾಜಕೀಯ ಮಾಡಿ ಅದೇನಾಗ್ತದೆ, ಬ್ಲಡ್ಡೇ ಪೊಲೀಸ್ ರೂಪದಲ್ಲಿ ಮಾತಾಡಿದ್ದೀವಿ ಸರ್. ಅವರು ಕಮಿಷನರ್ ಆಗಿದ್ರು, ಆದರೆ ಅವ್ರು ಹೇಳ್ತಿರೋದು ಎಲ್ಲ ಕ್ರಿಮಿನಲ್ಸ್ ಕೃತ್ಯಗಳು ಕೂಡ ಬಾಸು ನಮ್ಮಲ್ಲಿ ಯಾವ ಕಾರಣಕ್ಕೆ ನಾವೆಲ್ಲ ಒಂಥರ ಇಲ್ಲಿ ನೋಡಿ ದೇವರಾಣೆ ಹೇಳ್ತೀನಿ, ನಾವೆಲ್ಲ ಅನ್ನ ತಂದಿರೋ ನಾವು ಯಾವ ಕಾರಣಕ್ಕೆ ಅದು ಅವಕಾಶ ಕೊಡಲ್ಲ. ನಾನಿರೋರ್ಗು ಅಂತೂ ಕೊಡಲ್ಲ ಸರ್. ಗಾಂಜಾ ಜಾಸ್ತಿ ಆಗ್ತದೆ ನೋಡಿ, ಇವನು ಸಿಟ್ ಮಾಡ್ಕೊತಾನೆ ಕೇಳಿ ನನ್ನ ಬಗ್ಗೆ. ಇವನು ನನ್ನ ವಿರೋಧನೇ ಹೋರಾಟ ಮಾಡ್ಕೊಂಡು ಬರ್ತಾರೆ. ಆ ವಿಚಾರದ ಹೇಳ್ಬಿಡ್ಲಿ, ಇವನು ನಾನು ಜಾತಿ ಭೇದ ಮಾಡ್ತೀನಿ ಬಾಸು, ಹೇಳ್ಬೇಕು, ಸತ್ಯ ಹೇಳ್ಬೇಕು. ನೀವು ಆದ್ರೆ ಮಾಡಕ್ ಬಿಡಲ್ಲ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಇದೆ, ಇಲ್ಲ ಕಂಟ್ರೋಲ್ ಮಾಡ್ಬೇಕು. ನೀವು ಹೇಳ್ತಾರೆ ಅದು ಮಾಡ್ಬೇಕು, ಇನ್ ಮುಂದೆ ಇದು ಹಾಕೊಡ್ದು. ಸರ್, ಏನ್ ಕಾರಣ ಇರ್ಬೋದು ಈ ರೀತಿ ಆಗಕ್ಕೆ? ಅದು ಏನಂತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ರಾತ್ರಿ 3 ಜನ ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರು 14 ಜನ 13 ವರ್ಷ ಅಂತ ಮಕ್ಕಳನ್ನ 3 ಜನ ಅರೆಸ್ಟ್ ಮಾಡಿದ್ದಾರೆ. ನಾನು DCPಗೆ ಈಗ ಅಂದೆ, ನಾನು ಮಕ್ಕಳು ಅಂದ್ರೆ ಯಾರನ್ನ ಹಿಂದೆ ಇರ್ಬೋದು, ಅದು ಒಂಚೂರು ನೋಡಿ ಅಂತ ಹೇಳಿದ್ದೀನಿ. ಈಗ ಪೊಲೀಸ್ ಯಾರೇ ಅಂತ 10 ಪೊಲೀಸರು ತನಿಖೆ ಮಾಡಬೇಕು, ನಾನು ತನಿಖೆ ಮಾಡೋಕ್ಕಾಗ್ತದೆ. ಯಾರು ಇಲ್ಲ, ಇದು ಅವ್ರಿಗೂ ಅಷ್ಟೇ, ಯಾವತ್ತೂ ಆಗ್ಬಾರ್ದು ಈ ಥರ ಆಗ್ಕೊಡ್ದು. ಈ ಥರ ನಾವೆಲ್ಲ ಒಂಥರ ಅಣ್ಣ ತಮ್ಮದಿರಲ್ಲಿದ್ವಿ. ನಾವು ಈ ಥರ ಘಟನೆ ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಇನ್ನು ಮುಂದೆ ಘಟನೆ ಆಡ್ದಂಗೆ ನೋಡ್ಕೊಬೇಕು, ನಾವು ನೋಡ್ಕೊತೀವಿ.